ಸರ್ಕಾರಿ ಕಟ್ಟಡಗಳ ಬಾಕಿ ಆಸ್ತಿ ತೆರಿಗೆ ವಸೂಲಿ ಮಾಡಿದೆ ಪಾಲಿಕೆ. ಬರೋಬ್ಬರಿ 65 ಕೋಟಿ ರೂಪಾಯಿ ಬಾಕಿ ತೆರಿಗೆ ವಸೂಲಿ ಮಾಡಿದೆ ಬಿಬಿಎಂಪಿ. ನೋಡಿ, ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರಿ ಇಲಾಖೆಗಳು ಬಾಕಿಯನ್ನು ಉಳಿಸಿಕೊಂಡಿತ್ತು, ಟ್ಯಾಕ್ಸ್ ಕಟ್ಟಿರಲಿಲ್ಲ. ಈಗ ಧೈರ್ಯ ಮಾಡಿ ಬಿಬಿಎಂಪಿ ಅವರು ವಸೂಲಿ ಮಾಡಿದ್ದಾರೆ ಬರೋಬ್ಬರಿ 65 ಕೋಟಿ. ಕಳೆದ 10 ವರ್ಷಗಳಿಂದ ತೆರಿಗೆ ಬಾಕಿಯನ್ನು ಉಳಿಸಿಕೊಂಡಿದ್ವು ಸರ್ಕಾರಿ ಇಲಾಖೆಗಳು. ಕಳೆದ ವರ್ಷ OTS ಮೂಲಕ ತೆರಿಗೆ ಕಟ್ಟುವಂತೆ ವಿನಾಯಿತಿ ಕೊಡಲಾಗಿತ್ತು. ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ ಅವಕಾಶ ಕೊಟ್ಟಿದ್ರು. ಆದರೂ ಕೂಡ ಸರ್ಕಾರಿ ಕಟ್ಟಡಗಳ ಅಧಿಕಾರಿಗಳು ಅಂದರೆ ಓವರಾಲ್ ಅಧಿಕಾರಿ ವರ್ಗ ಕೇರ್ ಮಾಡಿರಲಿಲ್ಲ. ಈಗ ಕಟ್ಟಡ ಹರಾಜು ಅಂದ ತಕ್ಷಣ ಬಾಕಿ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿದ್ದಾರೆ. ಕಳೆದ ವಾರ ಸರ್ಕಾರಿ ಕಟ್ಟಡಗಳಿಗೆ ನೋಟಿಸ್ ಕೂಡ ಬಿಬಿಎಂಪಿ ನೀಡಿತ್ತು. ಮಾರ್ಚ್ 31ರೊಳಗೆ ಬಾಕಿ ತೆರಿಗೆ ಕಟ್ಟಿದ್ರೆ ಹರಾಜು ಹಾಕ್ಬಿಡ್ತೀವಿ ನಿಮ್ಮ ಆಫೀಸ್ನ ಅಂತ ಹೇಳಿದ್ರು. ನೋಡಿ, ನೋಟಿಸ್ ಬರ್ತಿದ್ದಂತೆ ಹೆಂಗೆ ಎಚ್ಚೆತ್ತುಕೊಂಡಿದ್ದಾರೆ. 31ನೇ ತಾರೀಕಿನ ಒಳಗಡೆ ಕಟ್ಟಬೇಕಂತ ಹೇಳಿದರು. 30 ಸರ್ಕಾರಿ ಕಟ್ಟಡಗಳಿಂದ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿಕೊಂಡಿದ್ದಾರೆ. ವಿಧಾನಸೌಧ ಇದೆ, ಅದರಲ್ಲಿ ವಿಕಾಸಸೌಧ, ರಾಜಭವನ ಸೇರಿದಂತೆ 30 ಸರ್ಕಾರಿ ಕಟ್ಟಡಗಳಿದ್ದಾವೆ. ನಮ್ಮ ಮೆಟ್ರೋ ಹಾಗೂ ಇಸ್ರೋದಿಂದಲೂ ಕೂಡ ಅತ್ಯಧಿಕ ಬಾಕಿ ತೆರಿಗೆಯನ್ನು ಕಟ್ಟಿಸ್ಕೊಂಡಿದ್ದಾರೆ. ನೋಡಿ, ವಿಧಾನಸೌಧ, ವಿಕಾಸಸೌಧ ಅವು ಎಲ್ಲ ಬಾಕಿ ಉಳಿಸ್ಕೊಂಡಿದ್ವು. ಮತ್ತು ಮೆಟ್ರೋ, ನಮ್ಮ ಮೆಟ್ರೋ, ಇಸ್ರೋ ಸುಮಾರು 65 ಕೋಟಿ ಬಾಕಿಯನ್ನು ಕೊಟ್ಟಿದ್ದಾರೆ. ಈಗ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಎಚ್ಚರಿಕೆಗಳನ್ನು ಕೊಟ್ಟಿದ್ರು, ಅವರಿಗೆ ಖಡಕ್ ವಾರ್ನಿಂಗ್ ಮಾಡಿದ್ರು. ಆದರೂ ಸರ್ಕಾರಿ ಕಟ್ಟಡಗಳ ಅವರೇನಿದ್ದಾರೆ ಮುಖ್ಯಸ್ಥರು, ಇಲಾಖೆ ಮುಖ್ಯಸ್ಥರು ಪಾವತಿ ಮಾಡಿರಲಿಲ್ಲ. ಬಟ್ ಈಗ ಖಡಕ್ಕಾಗಿ ಎಚ್ಚರಿಕೆಗಳನ್ನು ಕೊಟ್ಟರು. ನಮ್ಮ ಮೆಟ್ರೋ 18 ಕೋಟಿ, ಇಸ್ರೋ 15 ಕೋಟಿ, ವಿಧಾನಸೌಧ, ವಿಕಾಸಸೌಧ 6.64 ಕೋಟಿ, MS ಬಿಲ್ಡಿಂಗು ನೋಡಿ, ಇಸ್ರೋ 15.5 ಕೋಟಿ ಬಾಕಿಯನ್ನು ಉಳಿಸ್ಕೊಂಡಿತ್ತು. ವಿಧಾನಸೌಧ, ವಿಕಾಸಸೌಧ 6.64 ಕೋಟಿ ತೆರಿಗೆ ಕಟ್ಟಿರಲಿಲ್ಲ ಬಿಬಿಎಂಪಿಗೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 4.8 ಕೋಟಿ, MS ಬಿಲ್ಡಿಂಗು 3.38 ಕೋಟಿ ಬಾಕಿ ಉಳಿಸ್ಕೊಂಡಿತ್ತು. ಹಾಗೆ ESIC 1.64 ಕೋಟಿ, BSNL ಕಚೇರಿ 1.43 ಕೋಟಿ ಬಾಕಿ ಕಟ್ಟಬೇಕಾಗಿತ್ತು, ಈಗ ಕಟ್ಟಿದ್ದಾರೆ. ಯುವಜನ ಸಬಲೀಕರಣ 1.33 ಕೋಟಿ, ಜೊತೆಗೆ ಆದಾಯ ತೆರಿಗೆ ಇಲಾಖೆ, ಇನ್ಕಮ್ ಟ್ಯಾಕ್ಸ್ ಆಫೀಸು 1.22 ಕೋಟಿ ಅವರು ಕೊಟ್ಟಿರಲಿಲ್ಲ. ವಿವಿ ಟವರು 1.18 ಕೋಟಿ ಬಾಕಿಯನ್ನು ಉಳಿಸ್ಕೊಂಡಿತ್ತು. ಹಾಗೆ PWD ಲೋಕೋಪಯೋಗಿ ಕಚೇರಿ 89.56 ಲಕ್ಷ. ವಾಣಿಜ್ಯ ತೆರಿಗೆ ಇಲಾಖೆ ನೋಡಿ, ಇನ್ಕಮ್ ಟ್ಯಾಕ್ಸು 54.24 ಲಕ್ಷ ಬಾಕಿ ಉಳಿಸ್ಕೊಂಡಿತ್ತು. APMC ಮಾರುಕಟ್ಟೆ 40.85 ಲಕ್ಷ. ಪೊಲೀಸ್ ಇಲಾಖೆ 21.95 ಲಕ್ಷ ಟ್ಯಾಕ್ಸನ್ನು ಕಟ್ಟಿರಲಿಲ್ಲ. ಮತ್ತು ರಾಜ್ಯ ಸಶಸ್ತ್ರ ಪೊಲೀಸ್ 22 ಲಕ್ಷ, ಅಂದರೆ KSRP ಇವರು ಕೂಡ ಉಳಿಸ್ಕೊಂಡಿದ್ರು. ಪಂಚಾಯತ್ ರಾಜ್ ಇಲಾಖೆ 3 ಲಕ್ಷ ಇವರು ಕಟ್ತಾ ಬರ್ತಾಯಿದ್ರು. ಇನ್ನು CBEC 2.73 ಲಕ್ಷ, ಇವರು ಸ್ವಲ್ಪ ವಿಳಂಬ ಮಾಡಿದ್ರಷ್ಟೇ, ಒಂದೆರಡು ತಿಂಗಳದ್ದು. ನಮ್ಮ ಮೆಟ್ರೋ ಹೈಯೆಸ್ಟ್, ಜೊತೆಗೆ ಇಸ್ರೋ ಸೆಕೆಂಡ್ ಹೈಯೆಸ್ಟ್ 18 ಕೋಟಿ ಅವರು, ಇವರು ಸುಮಾರು 16 ಕೋಟಿ ಬಾಕಿಯನ್ನು ಉಳಿಸ್ಕೊಂಡಿದ್ರು. ಈಗ ಬಿಬಿಎಂಪಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಯಾಕೆಂದರೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ರು, ಈಗ ಯಾರೋ ಟ್ಯಾಕ್ಸ್ ಕಟ್ಟದಿದ್ದ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಕೊಡೋದೇನು, ಅವರ ಕನೆಕ್ಷನ್ ಕಿತ್ತಾಕೋದೇನು ಅಧಿಕಾರಿಗಳು, ಆದರೆ ಅದೇ ನೀವು ಸರ್ಕಾರಿ ಇಲಾಖೆಗಳ ಮೇಲೆ ತೋರಿಸಿ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದರು. ಹಾಗಾಗಿಯೇ ಸುಮಾರು 10 ವರ್ಷಗಳಿಂದ ಬಾಕಿ ಇದ್ದಂತಹ ತೆರಿಗೆಯನ್ನು ಈಗ ಪಾವತಿಯನ್ನು ಮಾಡಿದ್ದಾರೆ ಆಯಾ ಇಲಾಖೆಯ ಮುಖ್ಯಸ್ಥರು.